ನಮಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು 2017ರಲ್ಲಿ ನಡೆದಿರ್ತಕ್ಕಂಥ NMMS ಪರೀಕ್ಷೆಯ ಸಮಾಜ ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದರ ಕೀ ಉತ್ತರಗಳನ್ನು ತಂದಿದ್ದೀನಿ. 2017 SS ಆಗಿರ್ತಕ್ಕಂಥದ್ದು. ಸೊ ಯಾರೆಲ್ಲ 2009, 10ರಿಂದ ಇಲ್ಲಿಯವರೆಗೆ ವಿಡಿಯೋಗಳನ್ನು ನೋಡಿಲ್ಲಲ್ಲ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. NMMS ಪರೀಕ್ಷೆ ಹಿಂದಿನ ವರ್ಷದ ಪ್ರಶ್ನೆ ಉತ್ತರಗಳು ಅಂತಕ್ಕಂಥ ಅದನ್ನು ಒತ್ತಿದರೆ ಸಾಕು. ಪ್ಲೇಲಿಸ್ಟ್ ಲಿಂಕನ್ನು ತಾವೇನು ಮಾಡ್ತೀರಿ, ಈಸಿಯಾಗಿ ಅದನ್ನು ವಿಡಿಯೋಗಳನ್ನು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ತೀರಿ. ನಾವು NMMS ಪರೀಕ್ಷೆಯಲ್ಲಿ ಏನು ಮಾಡ್ತಿದ್ದೀವಿ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದಾವೆ. NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ, NMMS ಪರೀಕ್ಷೆ 22-23 ವಿಜ್ಞಾನ, 8ನೇ ತರಗತಿಯಲ್ಲಿ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆ ವಿಡಿಯೋಗಳನ್ನು ಸಹಿತ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅವುಗಳನ್ನು ಸಹಿತ ತಪ್ಪದೆ ನೋಡಿ. ಸೊ ಆದರೂ ಕೂಡ ನೋಡೋಣ ಏನಿದೆ ಅಂತಕ್ಕಂಥದ್ದು. 2017ರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಅನ್ನು ಸೋಷಿಯಲ್ ಸೈನ್ಸಲ್ಲಿ ಇವತ್ತು ಏನು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ. ಯಾರು ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಇದೇ ವಿಡಿಯೋವನ್ನು ಬ್ಲಾಗ್ ಸ್ಪಾಟಲ್ಲಿನೂ ಕೂಡ ನೋಡ್ಬೋದು, ಅದನ್ನು ಕೂಡ ಬ್ಲಾಗ್ ಸ್ಪಾಟಲ್ಲಿ ಇದ್ದವರು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ. ಸೊ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. 2017ರ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ತಂದಿದ್ದೀವಿ. NMMS ಫಸ್ಟ್ ಕ್ವಶನ್ ಇತ್ತು, ಕ್ವಶನ್ ನಂಬರ್ 36ಅಲ್ಲಿ. ಮೌರ್ಯರ ಕಾಲದ ನಗರಾಡಳಿತ, ಸಾಮಾಜಿಕ ಮತ್ತು ಧಾರ್ಮಿಕ ಸಂಗತಿಗಳನ್ನು ತಿಳಿಸ್ತಕ್ಕಂಥ ಕೃತಿ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಸೊ ಇದರಲ್ಲಿರ್ತಕ್ಕಂಥದ್ದು ಫಸ್ಟ್ ಆಪ್ಷನ್ ನಂಬರ್ 4 ಇಂಡಿಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಇಂಡಿಕಾ ಯಾರು ಬರೆದಿದ್ದಾರೆ ಅನ್ನೋದನ್ನು ತಮ್ಮ ಉತ್ತರವನ್ನು ಕಮೆಂಟಲ್ಲಿ ಕೊಡಿ ಅಂತ ಹೇಳ್ತಾ. 37ನೇ ಪ್ರಶ್ನೆ, ಇತಿಹಾಸದ ಪಿತಾಮಹ ಹೆರೋಡೋಟಸ್ ಆದರೆ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರು. ಸೊ 37ರಲ್ಲಿ ಬರ್ತಕ್ಕಂಥದ್ದು ಹಿಪಾಕ್ರಿಟಿಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 38, ಸಮುದ್ರಗುಪ್ತನು ಇತಿಹಾಸ ಪ್ರಿಯನಾಗಿದ್ದನು ಎಂಬುದನ್ನು ಪುಷ್ಟೀಕರಿಸುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ನಾಣ್ಯಗಳ ಮೇಲೆ ವೀಣಾವಾದನದ ಚಿತ್ರ ಅಂತಕ್ಕಂಥದ್ದು ರೈಟ್ ಆನ್ಸರ್. 39, ಪ್ರಾಗಿತಿಹಾಸ ಕಾಲಕ್ಕೆ ಸೇರಿದ ಅಂಶಗಳನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಅದರಲ್ಲಿ 2ನೇ ಆಪ್ಷನ್ ಎಲುಬುಗಳ ಆಯುಧಗಳು ಮತ್ತು ಶಿಲೆಗಳ ಏನಿದೆ ಅಂತಂದರೆ ಕೊಡಲಿಗಳು ಅಂತಕ್ಕಂಥದ್ದು, ಅದು ಪ್ರಾಗಿತಿಹಾಸ ಕಾಲಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಸೇರಿರ್ತಕ್ಕಂಥದ್ದು. ಹೊಯ್ಸಳರ ಅರಸರ ವಿಶೇಷ ಅಂಗರಕ್ಷಕ ದಳ ಗರುಡದ ವೈಶಿಷ್ಟ್ಯತೆ ಏನು ಕೇಳಿದ್ದಾರೆ. ಅದು ರಾಜನ ಮರಣದ ನಂತರ ತಾವು ಪ್ರಾಣತ್ಯಾಗವನ್ನು ಮಾಡ್ತಿದ್ರು ಅಂತಕ್ಕಂಥದ್ದು ಸರಿಯಾದ ಉತ್ತರ. 41, ಶಾತವಾಹನರ ಕೊನೆಯ ಅರಸ ಯಾರು. ಯಜ್ಞಶ್ರೀ ಶಾತಕರ್ಣಿ ಅಂತಕ್ಕಂಥವನು ಶಾತವಾಹನರ ಕೊನೆಯ ಅರಸ ಆಗಿದ್ದ. 42ರಲ್ಲಿ ಕೃತಿಗಳಿದ್ದಾವೆ, ಕೃತಿಕಾರರಿದ್ದಾರೆ, ಅವುಗಳನ್ನು ಹೊಂದಿಸಿ ಬರಿಬೇಕಿತ್ತು. 42ರಲ್ಲಿ ಇರ್ತಕ್ಕಂಥದ್ದು ಆಯ್ಕೆ 4 ಸರಿಯಾದ ಉತ್ತರ ಇದೆ. ದುರ್ಗಸಿಂಹ ಬರೆದಿರ್ತಕ್ಕಂಥದ್ದು ಪಂಚತಂತ್ರ, ಬಿಲ್ಹನ ಬರೆದಿರ್ತಕ್ಕಂಥದ್ದು ವಿಕ್ರಮಾಂಕ ದೇವಚರಿತ, ನಯಸೇನ ಬರೆದಿರ್ತಕ್ಕಂಥದ್ದು ಧರ್ಮಾಮೃತ, ವಿಜ್ಞಾನೇಶ್ವರ ಬರೆದಿರ್ತಕ್ಕಂಥದ್ದು ಮಿತಾಕ್ಷರ ಗ್ರಂಥ. ಸಮ್ರಾಟ ಅಶೋಕ ಕಳಿಂಗ ಯುದ್ಧದ ನಂತರ ಮತ್ತೊಂದು ಯುದ್ಧ ಮಾಡದೇ ಇರಲು ನಿರ್ಧಾರ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಯುದ್ಧದ ಸಾವು ನೋವು ಆತನ ಮನ ಕಲಕಿದ್ದು ಅಂತಕ್ಕಂಥದ್ದು ರೈಟ್ ಆಪ್ಷನ್. 44, ಕುತುಬ್ ಮಿನಾರ್ ಬಳಿ ಇರುವ ಕಬ್ಬಿಣದ ಸ್ತಂಭ ಇಂದಿಗೂ ತುಕ್ಕು ಹಿಡಿಯದೇ ನಿಂತಿದೆ. ಇದರಿಂದ ಪ್ರಾಚೀನ ಭಾರತೀಯರ ಬಗ್ಗೆ ನಮಗೇನು ತಿಳಿದು ಬರ್ತದ ಅಂತ ಕೇಳಿದ್ದಾರೆ. ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸೋ ಕಲೆಯನ್ನು ತಿಳಿದಿದ್ದರು ಅಂತಕ್ಕಂಥದ್ದು ರೈಟ್ ಆನ್ಸರ್. 45, ಹೇಳಿಕೆಗಳಿದ್ದಾವೆ, ಯಾವ ಹೇಳಿಕೆಗಳು ಸರಿ ತಪ್ಪು ಅಂತ ಬರಿಬೇಕಿತ್ತು. 45ರಲ್ಲಿ 2 ಹೇಳಿಕೆಗಳಲ್ಲಿ ಎ ತಪ್ಪಾಗಿದೆ, ಬಿ ಸರಿಯಾಗಿರ್ತಕ್ಕಂಥ ಹೇಳಿಕೆ ಇದೆ ಅಂತ ಬರಿತೀವಿ. 46, ಅತ್ಯಂತ ದೊಡ್ಡ ಖಂಡ ಏಷ್ಯಾ, ಹಾಗಾದರೆ ಅತ್ಯಂತ ದೊಡ್ಡ ಸಾಗರ ಯಾವುದು ಅಂತ ಕೇಳಿದರು. 46ಅಲ್ಲಿ ಪೆಸಿಫಿಕ್ ಸಾಗರ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಸ್ಟ್ರೇಲಿಯಾವನ್ನು ಸುತ್ತುವರೆದಿರುವ ಸಾಗರಗಳು ಯಾವುವು ಕೇಳಿದ್ದಾರೆ. ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಮುಂದೆ ಇರತಕ್ಕಂಥ ಪ್ರಶ್ನೆ ಇತ್ತು 48, ಶಿಲೆಗಳಲ್ಲಿ ಮೊಟ್ಟ ಮೊದಲು ನಿರ್ಮಾಣವಾಗಿರುವ ಶಿಲೆಗಳು ಕೇಳಿದರು. ಸೊ 48ರಲ್ಲಿ ಅಗ್ನಿಶಿಲೆಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್. ಸುಂದರ್ಬನ್ ರಚನೆಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಅದರಲ್ಲಿ ಕೆಳಕಣಿವೆ ಪಾತ್ರ ಅಂತಕ್ಕಂಥದ್ದು ಸರಿ ಉತ್ತರ. ರೇಡಿಯೋ ತರಂಗಗಳನ್ನು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ವಾಯುಮಂಡಲ ಯಾವುದು ಕೇಳಿದ್ದಾರೆ. ಅದರಲ್ಲಿ ಉಷ್ಣತಾ ಮಂಡಲ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಸ್ಟ್ರೇಲಿಯಾವನ್ನು 2 ವಲಯಗಳಲ್ಲಿ ಆವರಿಸಲ್ಪಟ್ಟಿದೆ, ಅವುಗಳು ಅಂತ ಕೇಳಿದ್ದಾರೆ. 51ನಲ್ಲಿ 3rd ಆಪ್ಷನ್ ಇದೆ ನೋಡಿ, ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 52, ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತಗಳು ಹಾದು ಹೋಗುವ ಖಂಡಗಳು ಯಾವುವು ಅಂತ ಕೇಳಿದ್ರು. ಆಫ್ರಿಕಾ ಅಂತಕ್ಕಂಥದ್ದು ರೈಟ್ ಆನ್ಸರ್.
ಚೀನಾದ ಲೋಯಸ್ ಮೈದಾನ ರಚನೆಗೆ ಭೂನಗ್ನೀಕರದ ಕರ್ತೃ ಅಂತ ಕೇಳಿದ್ರು. ಅದರಲ್ಲಿ ಮಾರುತಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್. ಉತ್ತರಾರ್ಧಗೋಳದಲ್ಲಿ ಪ್ರತ್ಯಾವರ್ತ ಮಾರುತಗಳು ಬೀಸೋದು ಹೇಗೆ ಕೇಳಿದ್ದಾರೆ ಫೋರ್ತ್ದಲ್ಲಿ. ಸೊ ಫೋರ್ತ್ ಆಪ್ಷನ್ ಇದೆ ನೋಡಿ, ಅದು ಸರಿಯಾದ ಉತ್ತರ ಇದೆ 54ರಲ್ಲಿ. 55 ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸೇರಿಸುವ ಕಾಲುವೆ ಯಾವುದು ಕೇಳಿದ್ರು ಸೂಯೆಜ್ ಕಾಲುವೆ ಸರಿ ಉತ್ತರ. ಇವುಗಳಲ್ಲಿ ಆರ್ಥಿಕ ಕಾರ್ಯ ಯಾವುದು ಅಂತ ಕೇಳಿದರೆ ಶಿಕ್ಷಕರು ಶಾಲೆಯಲ್ಲಿ ನಮಗೆ ಬೋಧಿಸೋದು ಅಂತಕ್ಕಂಥದ್ದು ರೈಟ್ ಆನ್ಸರ್. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಒಂದು ಉತ್ತಮ ಉದಾಹರಣೆ ಯಾವುದು ಕೇಳಿದರೆ ಅನುಭೋಗಿಯೇ ಸಾರ್ವಭೌಮ ಅಂತಕ್ಕಂಥದ್ದು ರೈಟ್ ಆನ್ಸರ್. 58 ಪ್ರಾಚೀನ ಗ್ರೀಸ್ ದೇಶದ ನಗರ ರಾಜ್ಯಗಳ ಆಡಳಿತ ಮತ್ತು ಕಾರ್ಯವಿಧಾನಗಳನ್ನು ಅಧ್ಯಯನ ಮಾಡಿದ ಶಾಸ್ತ್ರವನ್ನು ಏನಂತ ಕರೀತಾರೆ ಅಂತ ಇದೆ. 58ಅಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ರೈಟ್ ಆನ್ಸರ್. ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗೆಗೆ ಮೊದಲು ಚರ್ಚಿಸಿದ ಕೃತಿ ಯಾವುದು ಕೇಳಿದ್ದಾರೆ 59ರಲ್ಲಿ ರಿಪಬ್ಲಿಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸಾರ್ವಜನಿಕ ಎನ್ನುವ ಪದದ ಅರ್ಥ ಏನು ಅಂತ ಕೇಳಿದರೆ 60ರಲ್ಲಿ ಸರ್ಕಾರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. 61 ಸಾರ್ವಜನಿಕ ಆಡಳಿತದ ಮಹತ್ವಕ್ಕೆ ಹೆಚ್ಚು ಸಂಬಂಧಿಸಿದ ಹೇಳಿಕೆ ಯಾವುದು ಅಂತ ಕೊಟ್ಟಿದ್ರು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಅಂತಕ್ಕಂಥದ್ದು ಸರಿ ಉತ್ತರ. ಡಿಸೆಂಬರ್ 10 1948ರ ಮಹತ್ವ ಕೇಳಿದ್ದಾರೆ 62ದಲ್ಲಿ ಎಸ್ ಎಲ್ಲ ಸದಸ್ಯ ರಾಷ್ಟ್ರಗಳು ಮಾನವ ಹಕ್ಕುಗಳನ್ನು ಸಂರಕ್ಷಿಸಬೇಕೆಂದು ವಿಶ್ವಸಂಸ್ಥೆ ನಿರ್ಧಾರ ಮಾಡ್ತದೆ. ಮಹಾನಗರ ಪಾಲಿಕೆಗಳ ಮಹಾಪೌರರ ಅಧಿಕಾರಾವಧಿ ಎಷ್ಟು ಕೇಳಿದ್ದಾರೆ 63ರಲ್ಲಿ 1 ವರ್ಷ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 64 ಭಾರತದಲ್ಲಿ ಕ್ಷೇತ್ರಾಧಾರಿತ ಸಾಮಾಜಿಕ ಸಂಶೋಧನೆಯನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ ಕೇಳಿದ್ದಾರೆ. ಅದರಲ್ಲಿ ಬರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ 64ರಲ್ಲಿ ಆಪ್ಷನ್ 1 MN ಶ್ರೀನಿವಾಸ್ ಅಂತಕ್ಕಂಥದ್ದು ಸರಿ ಉತ್ತರ. ದಲಿತ ವರ್ಗದ ಎಲ್ಲ ರೀತಿಯ ಶೋಷಣೆಗಳಿಗೆ ಶಿಕ್ಷಣವೇ ರಾಮಬಾಣ ಎಂಬುದನ್ನು ಸಾಧಿಸಿ ತೋರಿಸಿದ ಮೊದಲಿಗರು ಯಾರು ಕೇಳಿದ್ರು 65ರಲ್ಲಿ BR ಅಂಬೇಡ್ಕರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಭೌತಿಕ ಸಂಸ್ಕೃತಿಗೆ ಒಂದು ಉದಾಹರಣೆ ಕೇಳಿದ್ದಾರೆ 66ರಲ್ಲಿ ಕಣ್ಣಿಗೆ ಕಾಣಿಸುವ ವಸ್ತುಗಳು ಅಂತಕ್ಕಂಥದ್ದು ಸರಿ ಉತ್ತರ. ಮಾನವ ಸಮಾಜದ ವಿಕಾಸದಲ್ಲಿ ಮೊದಲನೇ ಹಂತ ಯಾವುದು ಅಂತ ಕೇಳಿದ್ರು 67ನಲ್ಲಿ ಥರ್ಡ್ ಆಪ್ಷನ್ ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ ಅಂತಕ್ಕಂಥದ್ದು ರೈಟ್ ಆನ್ಸರ್. ವ್ಯವಹಾರ ಪದದ ಅರ್ಥ ಕೇಳಿದ್ದಾರೆ 68ರಲ್ಲಿ ಚಟುವಟಿಕೆಯಿಂದ ಇರೋದು ಅಂತಕ್ಕಂಥದ್ದು ಉತ್ತರ ಇತ್ತು. ಕೆಲವು ವಿಧದ ಧಾನ್ಯಗಳು ಸಸ್ಯಗಳು ಹಾಗೂ ಪ್ರಾಣಿಗಳ ಪುನರ್ ಉತ್ಪಾದನೆಯಲ್ಲಿ ತೊಡಗಿರುವ ಉದ್ಯಮಗಳನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ಇದೆ. 69ರಲ್ಲಿ ಥಳಿ ವೈಜ್ಞಾನಿಕ ಉದ್ಯಮ ಅಂತ ಕರೀತಾರೆ. ವ್ಯವಹಾರ ವಿಕಸನದ ಹಂತಗಳನ್ನು ಅನುಕ್ರಮವಾಗಿ ಜೋಡಿಸಬೇಕಿತ್ತು 70ಯಲ್ಲಿ ಆಪ್ಷನ್ 4 DBCA ಅಂತಕ್ಕಂಥದ್ದು ಸರಿ ಉತ್ತರ. ಸೊ ಇಷ್ಟೇ ಇತ್ತು ನೋಡಿ 70 ಕ್ವಶನ್ಸ್ಗಳು 35 ಪ್ರಶ್ನೆಗಳಾಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸೈನ್ಸ್ನಿಂದ. ಅಲ್ಲಿಯವರೆಗೂ ಬಾಯ್.